ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಅಟ್ ವಿವಿಎಂ ಯೂಟ್ಯೂಬ್ ಚಾನಲ್ಗೆ. ಸೌದತ್ತಿ ಎಲ್ಲಮ್ಮನ ದರ್ಶನ ಆಯಿತು, ನಮ್ಮೂರ ಜಾತ್ರೆನೂ ಆಯಿತು. ನಾವು ಮುಖ್ಯವಾಗಿ ನಮ್ಮೂರಿಗೆ ಯಾಕೆ ಬಂದಿದ್ದೀವಪ್ಪ ಅಂತಂದರೆ ನಮ್ಮ ಟ್ವಿನ್ಸ್ ಮಕ್ಕಳ ಕೂದಲ ತೆಗೆಯೋ ಶಾಸ್ತ್ರನ ಮಾಡೋದಕ್ಕೆ ಬಂದಿದ್ದೀವಿ. ಇವತ್ತು ಒಳ್ಳೆ ದಿನ ಅಂತ ಹೇಳಿ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ದೇವ್ರ ಬಗ್ಗೆ ಒಂದು ಚಿಕ್ಕದಾದ ಸ್ಟೋರಿ ಹೇಳ್ತೀನಿ. ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ನಮ್ಮ ರಾಮ್ಗೆ ಮೊದಲನೇ ಮಗುನೇ ಹೆಣ್ಣಾಗಬೇಕು ಅಂತ ಇತ್ತು. ಸೊ ಅದು ಫಸ್ಟ್ ಬೇಬಿ ಬಾಯ್ ಆಗಿರೋದ್ರಿಂದ ಸೆಕೆಂಡ್ ಮಗು ಆದರೂ ಹೆಣ್ಮಗು ಆಗಲಿಯಪ್ಪ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಹರಕೆ ಕಟ್ಕೊಂಡಿದ್ದೆ. ನಾವೆಲ್ಲ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಮನ್ವಿತಿಗೆ 3 years ಆಗಿತ್ತು. ಆವಾಗ ನಮಗೆ ತುಂಬ ಹುಷಾರು ತಪ್ಪೋಗಿತ್ತು. ಅಂದರೆ ಏನಾಗಿದೆಯೋ ಏನೋಪ್ಪ ಅಂತ ಹೇಳ್ಬಿಟ್ಟು ನಾನು ಡೆಲಿವರಿ ಮಾಡಿಸಿದ್ದೆ ಮೇಡಮ್ ಹತ್ರನೇ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡ್ಕೊಂಡು ಬರೋಣ ಒಂದು ಟೈಮ್ ಅಂತ ಹೋಗಿದ್ವಿ. ಅಲ್ಲಿ ಅವ್ರು ಕೇಳಿದ ನನ್ನ ಹತ್ರ ಕನ್ಸಲ್ಟ್ ಆದಮೇಲೆ ನಮ್ಮ ಹಸ್ಬೆಂಡ್ ಮತ್ತು ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸಿ ಕೇಳಿದರು, ಯಾವುದರಿಗೆ ಹರಕೆ ಕಟ್ಕೊಂಡಿದೆಯಮ್ಮ ಅಂತ ಹೇಳ್ಬಿಟ್ಟು ನಾವು ಫುಲ್ ಶಾಕ್ ಆಗಿದ್ವಿ. ಆಮೇಲೆ ಗೊತ್ತಾಯಿತು ಟ್ವಿನ್ಸ್ ಬೇಬಿ ಇದೆ ಅಂತ ಹೇಳಿ. ಹೆಣ್ಣು ಮಗು ಬೇಕು ಅಂತ ಹರಕೆ ಹೊತ್ತಿದ್ದೀನಿ ಅಂತ ನಾನು ರಾಮ್ ಹತ್ರ ಯಾವತ್ತೂ ಹೇಳಿರಲಿಲ್ಲ. ರಿಟರ್ನ್ ಮನೆಗೆ ಬರುವಾಗಲೇ ಅವರ ಹತ್ರ ಹೇಳಿದ್ದು, ನಾನು ಈ ಥರ ಹರಕೆ ಕಟ್ಕೊಂಡಿದ್ದೀನಿ, ಈ 2 ಮಕ್ಕಳಲ್ಲಿ ಒಂದು ಮಗು ಹೆಣ್ಣಾದರೆ ನಾವು ಕೂದಲು ತೆಗೆಸೋ ಪ್ರೋಗ್ರಾಮ್ನ ಟೆಂಪಲಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ಅಲ್ಲಿ ನಮ್ಮ ವಿಷಯದಲ್ಲಿ ದೇವರಿದ್ದಾರೋ ಅನ್ನೋ ನಂಬಿಕೆ ಸುಳ್ಳಾಗಲಿಲ್ಲ. ದೇವರಂತೂ ಇದ್ದೇ ಇದ್ದಾರೆ, ಎಲ್ಲರ ಜೊತೆಗಿರ್ತಾರೆ. ದೇವರು ನಂಬಬೇಕಷ್ಟೇ ದೇವ್ರನ್ನ. ಅದಾದಮೇಲೆ 3 monthsಗೆಲ್ಲ ಗೊತ್ತಾಯಿತು ಸಿಂಗಲ್ ಪ್ಲಾಸೆಂಟಾದಲ್ಲಿ 2 ಮಕ್ಕಳು ಬೆಳೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಡಾಕ್ಟ್ರು ಹೇಳೋದು ಕೇಳಿ ತುಂಬ ಟೆನ್ಷನ್ ಆಗ್ತಾ ಇತ್ತು. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮನೆಗೆ ಬಂದು ತುಂಬ ಅಳ್ತಾ ಇದ್ದೆ. ಅದರಲ್ಲೂ ನಮ್ಮ ರಾಮ ಅಂತೂ ಇನ್ನೂ ಟೆನ್ಷನ್ ಆದರೂ ಕೂಡ ಯಾವತ್ತೂ ನನ್ನ ಹತ್ರ ತೋರಿಸ್ಕೊಳ್ತಿರ್ಲಿಲ್ಲ. ಒಂದೇ ಒಂದು ಮಾತು ಹೇಳ್ತಾಯಿದ್ರು, ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದಾಗುತ್ತೆ, ಬೇಡ ಸಮಾಧಾನವಾಗಿರು ಅಂತ ಹೇಳ್ತಾಯಿದ್ರು. ನೀನು ಯೋಚನೆ ಮಾಡಬೇಡ ಅಂತ. ಮಕ್ಕಳು ಕೈಗೆ ಬರೋವರೆಗೂ ಅದೊಂದೇ ಮಾತು ಹೇಳಿ ನನ್ನನ್ನು ಸಮಾಧಾನ ಮಾಡಿದ್ರು. ನಮ್ಮ ಮನೇಲೆಲ್ಲ ಹೇಳಿದ್ವಿ, ಈ ಥರ ಆಗಿದೆ, ಟ್ವಿನ್ಸ್ ಬೇಬಿ ಇದೆ ಅಂತ ಹೇಳ್ಬಿಟ್ಟು ಹರಕೆ ಕಟ್ಕೊಂಡಿದ್ದೆ ಅಂತ. ಸೊ ಅವಾಗ ಅವ್ರು ಹೇಳಿದರು, ಯಾವ ದೇವ್ರಿಗೆ ಹರಕೆ ಕಟ್ಕೊಂಡಿದ್ದಮ್ಮ ಅಂತ ಕೇಳಿದಾಗ ನಾನು ಹೇಳಿದೆ, ರಣಬಾಯಿ ಸಂತುವೆಗೆ ಹರಕೆ ಕಟ್ಕೊಂಡಿದ್ದೀನಿ ಅಂತ. ಅವರು ಹೇಳಿದರು, ಆ ದೇವ್ರು ಕೂಡ ಅವಳ ಜೋಳಿನೇ, ನಿಂದು ಅವಳ ಜೋಳಿನೇ ಹೌದು ಹೆಣ್ಮಗು ಅಂತ. ಇವಾಗ ನೋಡಿ ಇವರೇ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇವಾಗ ಅಂತೂ ಮಕ್ಕಳು ಚೆನ್ನಾಗಿ ಕೈ ತಂದ್ಬಿಟ್ಟು ನನಗೆ 2 ಹೆಣ್ಮಕ್ಳು ಆಗಿದ್ದು ಖುಷಿಯಲ್ಲಿ ನಮ್ಮ ಮನೆಯವರು ಕುಂದಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಅಷ್ಟಿಷ್ಟ ಹೆಣ್ಮಕ್ಳು ಅಂದರೆ. ನೈವೇದ್ಯ ಜೊತೆಗೇ ನಾವು ಒಂದು ಹುಂಜ ಮತ್ತು ಇನ್ನೊಂದು ಮೇಕೆನ ಅಡುಗೆ ಮಾಡಬೇಕಾಗಿತ್ತಲ್ಲ ಹೋಗ್ಬಿಟ್ಟು. ಸೊ ಹಾಗಾಗಿ ಲೇಟ್ ಆಗುತ್ತೆ ಊಟಕ್ಕೆ. ಎಲ್ಲರೂ ಬೆಳಿಗ್ಗೆ ಯಾರು ಟಿಫನ್ ಮಾಡಿ ಬಂದಿರಲ್ಲ ಅಂತ ಹೇಳಿ ನಮ್ಮ ಅತ್ತೆ ಬೆಳಿಗ್ಗೆನೇ ಎದ್ದು ಉಪ್ಪಿಟ್ಟು ಮಾಡ್ಕೊಂಡ್ಬಂದಿದ್ರು. ಇವಾಗ ನೆಕ್ಸ್ಟ್ ನಾವು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ದೀಡ್ ನಮಸ್ಕಾರ ಹಾಕಿ ಅಂತ ಹೇಳಿದರು ಅಲ್ಲಿ ಪೂಜಾರಿಗಳು. ದೀಡ್ ನಮಸ್ಕಾರ ಹೇಗಂದರೆ 3 round ಹಾಕಬೇಕು. ಆಮೇಲೆ ನಮ್ಮ ಬೆನ್ನ ಮೇಲೆ ನಮ್ಮ ಹೆಣ್ಮಕ್ಳನ್ನ ಮಲಗಿಸಿ ತೆಗಿತಾರೆ. ನೆಕ್ಸ್ಟ್ ಅದಾದಮೇಲೆ ನೈವೇದ್ಯ ತೊಗೊಂಡೋಗಿ ದೇವ್ರಿಗೆ ಅಭಿಷೇಕ ಮಾಡಿಸಿದ್ವಿ. ಅಭಿಷೇಕ ಮತ್ತು ಪೂಜೆ ಆಗ್ತದೆ ಅಲ್ಲಿ ಮಧ್ಯಾಹ್ನ ಟೈಮಲ್ಲಿ. ಆ ಪೂಜೆ ಇದರಲ್ಲಿ ಇರಬೇಕಂತ ಹೇಳಿದರು. ಮನೆಯಿಂದ ನಾವು ಯಾವುದೇ ರೀತಿ ಅಡುಗೆ ಮಾಡೋ ವಸ್ತುಗಳನ್ನ ತಂದಿರಲಿಲ್ಲ. ಕೇವಲ ಮಸಾಲೆ ಪದಾರ್ಥ, ರೈಸು ಮತ್ತು ನಮ್ಮ ಊರ ಸೈಡೆಲ್ಲ ರೊಟ್ಟಿ ಫೇಮಸ್ ಆಗಿರುತ್ತೆ. ರೊಟ್ಟಿ ತೊಗೊಂಡು ಬಂದಿದ್ವಿ. ತುಂಬ ಅಡುಗೆ ಮಾಡೋಕ್ಕೆ ಭಟ್ರನ್ನೆಲ್ಲ ಹೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮ ಅತ್ತೆನೇ ಅಡುಗೆ ಮಾಡ್ತಾರೆ. ಅವರೇ ಎಲ್ಲ ಚಾರ್ಜ್ ತೊಗೊಂಡ್ಬಿಟ್ಟಿದ್ರು. ನಾವು ದೂರದ ಸಂಬಂಧಿಗಳಿಗೆಲ್ಲ ಜಾಸ್ತಿ ಹೇಳಿರಲಿಲ್ಲ. ಒಂದು ಹತ್ತಿರದ ಸಂಬಂಧಿಗಳಿಗೆ ಮಾತ್ರ ಫೋನ್ ಮೂಲಕ ಕರೆದಿದ್ವಿ. ಅವರಷ್ಟೇ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಮ್ಮ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಬಂದಿದ್ದರು ಅವರು. ಆ್ಯಕ್ಚುಲಿ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ದೀಡ್ ನಮಸ್ಕಾರ ಎಲ್ಲ ಹಾಕಿಬಿಟ್ಟು ಕೂದಲು ಶಾಸ್ತ್ರನ ಮುಗಿಸ್ಬಿಟ್ಟಿದ್ವಿ. ಆವಾಗ ಅವರೆಲ್ಲ ಬಂದರು. ಅಲ್ಲಿ ಬಂದಿರೋರೆಲ್ಲ ತುಂಬ ಹೆಲ್ಪ್ ಮಾಡಿದರು ನಮಗೆ. ಒಬ್ಬರು ಕೈಲೇ ಎಲ್ಲ ಕೆಲಸ ಆಗೋದಿಲ್ಲ ಅಲ್ವಾ. ಸೊ ಎಲ್ಲರೂ ಕೈ ಕುಡಿಸಿದಾಗಲೇ ಕೆಲಸ ಕಂಪ್ಲೀಟ್ ಆಗೋದು. ಅವರಿಗೆಲ್ಲ ನಮ್ಮ ಕಡೆಯಿಂದ ಪೂರಕ ಧನ್ಯವಾದಗಳು. ನಾವು ಅಲ್ಲಿ ದೀಡ್ ನಮಸ್ಕಾರ ಎಲ್ಲ ಮುಗಿಸಿ ಸ್ನಾನ ಮಾಡಿ ನ್ಯೂ ಡ್ರೆಸ್ ಹಾಕ್ಕೊಂಡು ನೈವೇದ್ಯ ತೊಗೊಂಡು ಹೊರಟ್ವಿ. ಆವಾಗ ತಾನೇ ಪೂಜೆ ಆಗ್ತಾಯಿತ್ತು. ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಿದರೆ ಮನೆ ವಾತಾವರಣನೇ ಬದಲಾಗಿರುತ್ತೆ. ನಮ್ಮ ಮನೇಲೂ ಕೂಡ ಅಷ್ಟೇ. ಒಂದು ಏನೋ ಮನ್ವಿತ್ ಹುಟ್ಟಿದಾಗ ಇರೋ ಖುಷಿಗಿಂತ ಇವಾಗ ಡಬಲ್ ಆಗಿದೆ. ಇವಾಗ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಪೂಜಾರಿಗಳು. ನಾವು ಏನಿದ್ರು ಹೋಗಿ ಕೂತ್ಕೊಳ್ಳೋದು ಒಂದೇ. ನೆಕ್ಸ್ಟು ಕೂದಲು ತೆಗೆಯೋ ಶಾಸ್ತ್ರಕ್ಕೆ ದೊಡ್ಡ ಮಗಳದು ನಮ್ಮ ತಮ್ಮನೇ ತೆಗೆದಿದ್ದು, ಚಿಕ್ಕ ಮಗಳದು ನಮ್ಮ ಹಸ್ಬೆಂಡ್ ಅವ್ರ ಸಿಸ್ಟರು ಅಂದರೆ ನಾದಿನಿ ಮಗ ತೆಗೆದ್ರು.
ನಾವು ಈ ಕಡೆ ಎಲ್ಲ ಕೂದಲು ತೆಗೆಸೋ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇದ್ವಿ. ಬಟ್ ನಮ್ಮನೆಯವರು ನಮ್ಮ ಅತ್ತೆಯವರೆಲ್ಲ ಅಡುಗೆಗಂತ ಓಡಾಡ್ತಾ ಇದ್ರು. ಪಾಪ ಅವರೆಲ್ಲ ಕೂದಲು ತೆಗೆಸೋ ಶಾಸ್ತ್ರನ ನೋಡೋಕ್ಕಾಗಿಲ್ಲ, ಮನೆಗೆ ಹೋದ್ಮೇಲೆ ಕೇಳ್ತಾ ಇದ್ದಾರೆ. ಕೆಲವೊಂದು ಕಡೆ ಎಲ್ಲ ಹೆಣ್ಮಕ್ಳು ಹುಟ್ಟಿದ್ರೆ ಏನೋ ಒಂದು ಹುಟ್ಟುತ್ತಪ್ಪ ಅಂತ ಅನ್ಕೋತಾರೆ. ಬಟ್ ನಾವು ನಮಗೆ ಗೊತ್ತಿರೋಂಗೆ ಹಾಸ್ಪಿಟ್ಲಿಂದ ಬರುವಾಗ ಅಂದರೆ ಡೆಲಿವರಿ ಮುಗಿಸ್ಕೊಂಡು ಬರಬೇಕಾದ್ರೆ ಎಲ್ಲರೂ ಕೇಳ್ತಾಯಿದ್ರು ಹೆಣ್ಮಕ್ಳು ಗಂಡ್ಮಕ್ಳು ಅಂತ. ಹೆಣ್ಮಕ್ಳು ಇಬ್ಬರು ಅಂತ ಹೇಳಿದಾಗ ಮನೆ ಮಹಾಲಕ್ಷ್ಮಿಗಳು ಇಬ್ಬರು ಅಂತ ಹೇಳ್ತಾಯಿದ್ರು. ಅದೊಂದು ಖುಷಿ ಇದೆ. ಯಾವುದೋ ಜನ್ಮದ ಪುಣ್ಯನೋ ಏನೋ ಹೆಣ್ಮಕ್ಳು ಹುಟ್ಟೋದೇ ಅಪರೂಪ. ಅದರಲ್ಲೇ ಇಬ್ಬಿಬ್ಬರು ಹೆಣ್ಮಕ್ಳು ನಮಗೆ ಇನ್ನೂ ಖುಷಿ ಅದು ಹೇಳ್ಕೊಳ್ಳೋಕ್ಕೆ. ಇವಾಗ ಕೂದಲು ತೆಗೆಸೋ ಶಾಸ್ತ್ರಕ್ಕೆ ಬಂದು ಕೂರ್ತಾ ಇದ್ದೀವಿ. ಅಲ್ಲಿ ಬಂದವರೆಲ್ಲ ಕೇಳ್ತಾ ಇದ್ರು, ನಿಮ್ಮ ಮಕ್ಕಳನ್ನ ಹೇಗೆ ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಅಂತ ಹೇಳ್ಕೊಂಡಿರ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಅವ್ರಿಗೆ ಯಾವ ಥರ ಅಂದರೆ ಒಂದು ಚೂರು ವ್ಯತ್ಯಾಸನೇ ಇಲ್ಲ, ಇಬ್ಬರು ಒಂದೇ ಥರ ಇದ್ದಾರೆ. ನಮ್ಮ ಮಕ್ಕಳಿಗೆ ಇದೇ ಥರ ಡ್ರೆಸ್ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಪೀಸ್ ತೊಗೊಬಂದು ನಮ್ಮ ಆತ್ಮೀಯ ಕೈಯಿಂದನೇ ಸ್ಟಿಚ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಎಲ್ಲರೂ ಇದ್ದೀವಿ ಫ್ಯಾಮಿಲಿ ಎಲ್ಲ. ಆದರೆ ನನ್ನ ದೊಡ್ಡ ಮೈದನ ಮಾತ್ರ ಇದರಲ್ಲಿಲ್ಲ. ಸೊ ಅವರು ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ದಾರೆ. ಅವರೊಬ್ರು ಇದ್ದರೆ ಚೆನ್ನಾಗಿರೋದು. ನನಗೆ ಗಂಡು ಮಗನೂ ಇದ್ದಾನೆ, ಹೆಣ್ಮಕ್ಳು ಆದರೂ ಇವಾಗ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಅಂತ ನನಗೆ ಅನಿಸ್ತಾ ಇದೆ. ಔಟ್ಸೈಡ್ ಹೋದಾಗ ಈ ಥರ ಫಂಕ್ಷನ್ಗಳಿಗೆ ಹೋದಾಗ ಫಸ್ಟು ಮಕ್ಕಳಿಗೆ ಫೀಡ್ ಮಾಡಿಸಿ ಆಮೇಲೆ ಫಂಕ್ಷನ್ಗಳನ್ನ ಮಾಡಿ. ಯಾಕಂದರೆ ಮಕ್ಕಳು ಹಸ್ಕೊಂಡಿದ್ರೆ ತುಂಬ ಕಿರಿಕಿರಿ ಮಾಡ್ತಾರೆ. ಅದಲ್ಲದೆ ನಾವು ಅವ್ರಿಗೆ ಕಂಫರ್ಟ್ ಆಗಿರೋ ಬಟ್ಟೆ ಹಾಕಬೇಕು. ಇಲ್ಲಾಂದರೆ ಮಕ್ಕಳು ಇನ್ನೂ ಜಾಸ್ತಿ ಹಠ ಮಾಡ್ತಾ ಇರ್ತಾರೆ. ನೀವು ನೋಡಿರ್ಬೋದು, ನಮ್ಮ ಚಿಕ್ಕ ಮಗಳು ಸ್ವಲ್ಪ ಹೊತ್ತು ಹಠ ಮಾಡ್ತಾಯಿದ್ರು. ಎಲ್ಲ ಕಡೆಗೂ 5ನೇ ತಿಂಗಳಿಗೆ ಮಕ್ಕಳಿಗೆ ಕೂದಲನ್ನ ಮುಡಿ ಕೊಡ್ತಾರೆ. ಆದರೆ ನಾವು ಇಲ್ಲಿ 7ನೇ ತಿಂಗಳು ಬೇಡ, ಇನ್ನೂ ಚಿಕ್ಕ ಮಕ್ಕಳು ಇಬ್ಬರೂ ಅಂತ ಹೇಳ್ಬಿಟ್ಟು 7 ಬೀಳು ಅಂತ ಹೇಳಿ 9ನೇ ತಿಂಗಳಲ್ಲಿ ನಾವು ಕೂದಲ ತೆಗೆಸೋ ಶಾಸ್ತ್ರನ ಇಟ್ಕೊಂಡಿದ್ದೀವಿ. ಸೊ ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಕೂದಲ ತೆಗೆಸ್ಬೇಕಂತ ಇದ್ದರೆ ಒಂದು ಅವ್ರಿಗೆ ಕಂಫರ್ಟ್ ಆಗಿರೋ ಬಟ್ಟೆನ ಹಾಕಿ, ಕಿರಿಕಿರಿ ಮಾಡುವಂಥ ಬಟ್ಟೆ ಹಾಕಿ ಕೊಡಬೇಡಿ. ಆಮೇಲೆ ನಾವು ಕಂಫರ್ಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಇನ್ನೊಬ್ರಿಗೆ ಕಟ್ಟು ನಾವು ಆರಾಮಾಗಿರೋದಲ್ಲ. ಸೊ ಅಮ್ಮ ಕಾಣಿಲ್ಲ ಅಂದರೆ ಮಕ್ಕಳು ಇನ್ನೂ ಜಾಸ್ತಿ ಹಠ ಮಾಡ್ತಾ ಇರ್ತಾರೆ. ಸೈಂಟಿಫಿಕ್ ಆಗಿ ಕೆಲವೊಂದು ಕಾರಣಗಳಿಂದ ಮಕ್ಕಳಿಗೆ ಹೇರ್ ತೆಗೆಸೋ ಶಾಸ್ತ್ರನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದರೆ ಚಳಿಗಾಲದಲ್ಲಿ ತುಂಬ ತಲೆ ಸ್ನಾನ ಮಾಡ್ಸೋಕ್ಕಾಗಲ್ಲ, ಅದು ಸಿಕ್ಕಾಗಿರುತ್ತೆ. ಆಮೇಲೆ ಹಿಂಭಾಗದಲ್ಲಿ ಕೂದಲು ಉದುರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಕಿರಿಕಿರಿ ಮಾಡ್ತಾರೆ. ಅದಕ್ಕೋಸ್ಕರನೇ ತೆಗೆಯೋದು ಕೂದಲ. ಹೇರ್ ಕಟ್ ಆದಮೇಲೆ ನಾವು ಕೆಲವೊಂದಿಷ್ಟು ಫೋಟೋಸ್ನ ತೆಗೆಸ್ಕೊಂಡಿವಿ. ಹಾಗೆ ಅಲ್ಲಿ ಬಂದವರೆಲ್ಲ ಮೂವ್ ಮಾಡ್ತಾರೆ, ಅಂದರೆ ಆಯರ್ ಮಾಡ್ತಾರೆ. ನಮ್ಮ ಸೈಡ್ ಆಯರ್ ಅಂತ ಕರೀತಾರೆ ಅದಕ್ಕೆಲ್ಲ. ಟವಲು, ಟೋಪಿ, ಸ್ಯಾರೀಸು, ನಮ್ಮ ಮಕ್ಕಳಿಗೆ ಬಟ್ಟೆ, ಹಾಗೆ ನಮ್ಮ ಮನೆಯದು ಕೂಡ ಬಟ್ಟೆ ತಂದಿದ್ದರು. ಕೆಲವೊಂದಿಷ್ಟು ಜನ ಬೆಳ್ಳಿ ಐಟಮ್ಸ್ನ ತಂದಿದ್ದರು. ಮಕ್ಕಳಿಗೆ ಕೈಗೆ ಬೆಳ್ಳಿ ಬಳೆಗಳು, ಕಾಲು ಚೈನ್ಗಳು, ಕೊರಳಿಗೆ ನಕ್ಕಿ ಎಲ್ಲ ತಂದಿದ್ದರು. ಅದೇ ಆಯರ್ ಮಾಡ್ತಾಯಿದ್ದಾರೆ ಇವಾಗೆಲ್ಲ. ಸುಮಾರು 2 ಬ್ಯಾಗೇ ತುಂಬೋಗಿತ್ತು ನಮ್ಮ ಮಕ್ಕಳ ಬಟ್ಟೆ ಅಂತೂ. ನಮಗಂತೂ ಡ್ರೆಸ್ಸು ಮತ್ತು ಸ್ಯಾರೀಸು ಅದು ಕೂಡ ಒಂದು ಬ್ಯಾಗ್ ತುಂಬೋಗಿತ್ತು. ಅಷ್ಟೊಂದು ಆಯರ್ ಮಾಡಿದರು ಎಲ್ಲರೂ ನಮಗೆ. ನಾವು ಯಾರಿಗೂ ಕಾಲ್ ಮಾಡಿ ಕರೆದಿದ್ವಿ, ಯಾರೂ ಮಿಸ್ ಮಾಡಿದ್ದಿಲ್ಲ, ಎಲ್ಲರೂ ಬಂದಿದ್ದರು. ಬಟ್ ಇಲ್ಲಿ ಬಂದಿಲ್ಲ. ಇದೆಲ್ಲ ಫಂಕ್ಷನ್ ಮುಗಿದ್ಮೇಲೆ ನೆಕ್ಸ್ಟ್ ಅವರೆಲ್ಲ ಬಂದು ಈ ಕಡೆ ಈ ಫಂಕ್ಷನ್ ಮಾಡ್ತಾಯಿದ್ರೆ ಆ ಕಡೆ ಅಡುಗೆ ಎಲ್ಲ ಮುಗಿಸಿದಾರೆ ಅನಿಸುತ್ತೆ. ಸೊ ನಾವು ಆ ಕಡೆ ಎಲ್ಲ ಗಮನ ಕೊಟ್ಟಿದ್ದಿಲ್ಲ. ಕೆಲವೊಂದಿಷ್ಟು ಜನ ಎಲ್ಲ ಆ ಕಡೆನೇ ಇದ್ದರು. ನಾವು ಮಾತ್ರ ಇಲ್ಲಿ ಕೂತ್ಕೊಂಡಿದ್ವಿ ದೇವಸ್ಥಾನದೊಳಗಡೆ. ಹೋಗಿ ನೋಡೋಷ್ಟರಲ್ಲೇ ಅಡುಗೆ ರೆಡಿ ಮಾಡಿಬಿಟ್ಟಿದ್ರು. ಎಲ್ರಿಗೂ ಊಟಕ್ಕೆ ಹಾಕಿಬಿಟ್ಟು ನಾವು ಇವಾಗ ನೆಕ್ಸ್ಟು ದೂರದಲ್ಲಿ ಬಂದವರೆಲ್ಲ ಬೇಗ ಬೇಗ ಊಟ ಮಾಡಿ ಹೊರಟೋದ್ರು. ನಾವು ಮಾತ್ರ ಎಲ್ರಿಗೂ ಊಟ ಮಾಡಿಸಿ ಆಮೇಲೆ ಲೇಟಾಗಿ ಕೆಲವೊಂದಿಷ್ಟು ಜನ ಉಳ್ಕೊಂಡಿದ್ರಲ್ಲ ಅವ್ರನ್ನೆಲ್ಲ ನಮ್ಮ ಗಾಡಿಯಲ್ಲೇ ಕರ್ಕೊಂಡು ಹೋದ್ವಿ. ಸೊ ಇವಾಗ ನಮ್ಮ ಊರಿಗೆ ರಿಟರ್ನ್ ಹೋಗಬೇಕಾದ್ರೆ 6 o'clock ಆಗಿತ್ತು. ಎಲ್ರಿಗೂ ಸೊ ಟೈರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೋದ ತಕ್ಷಣ ಮಲಗಿದ್ವಿ. ನಮ್ಮ ಮಕ್ಕಳು ಕೂಡ ಅಷ್ಟೇ ಆರಾಮಾಗಿ ಮಲಗಿದ್ರು. ಅಲ್ಲಿ ಬಂದವ್ರಿಗೆಲ್ಲನೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.